ಆಗಿರ್ತೇನೆ. ದಾವಿದನ್ ಹೇಳ್ತಾನೆ, ಅಪ್ಪ 1000 ದಿನಗಳು ಈ ಲೋಕದಲ್ಲಿ ಕಳೆಯುವುದಕ್ಕಿಂತಲೂ ಒಂದು ದಿನ ನಿನ್ನ ಮಂದಿರ ದ್ವಾರಗಳಲ್ಲಿ ದ್ವಾರಪಾಲಕನಾಗಿ ಇರುವಂಥದ್ದು ಅದು ಎಷ್ಟೋ ಶ್ರೇಷ್ಠ ಎಂಬುದಾಗಿ. ಇವತ್ತು ನಮಗೆ ಆತನ ಸನ್ನಿಧಿಯಲ್ಲಿ ಇರುವಂತೆ ನಿಲ್ಲುವಂತೆ ಆತ ನಮಗೆ ಅವಕಾಶ ಕೊಟ್ಟಿದ್ದಾನೆ. ಆತನ ಪ್ರಸನ್ನತೆಯಲ್ಲಿ ನಾವು ಧೈರ್ಯವಾಗಿ ಬರುವಂತೆ ಆತನು ನಮಗೆ ಧೈರ್ಯವನ್ನು ಕೊಟ್ಟಿದ್ದಾನೆ. ಆತನ ಹೆಸರನ್ನು ಹಿಡಿದುಕೊಂಡು ಆತನ ರಕ್ತದ ಮೂಲಕ ಆತನ ಸನ್ನಿಧಿಯಲ್ಲಿ ನಿಲ್ಲುವಂತೆ ಆತನು ಮಾಡಿದ್ದಾನೆ. ಪ್ರಿಯರೇ, ಇವತ್ತು ಆತನಿಗೆ ಹೇಳೋಣ, ಅಪ್ಪ ನಿನ್ನ ಆಲಯದಲ್ಲಿ ನಾನು ವಾಸಿಸುತ್ತೇನೆ. ಅಪ್ಪ ನಿನ್ನ ಆಲಯವನ್ನು, ನಿನ್ನ ಮುಖವನ್ನು ನೋಡುವಂಥದ್ದೇ ಅದು ನನ್ನ ಬಯಕೆ, ನನ್ನ ಆಸೆ ಆಗಿದೆ ಎಂಬುದಾಗಿ. ಆಮೆನ್. ಥ್ಯಾಂಕ್ ಯು ಜೀಸಸ್. ನಾವೆಲ್ಲರೂ ಎದ್ದು ನಿಂತುಕೊಂಡು ಒಂದು ಹಾಡನ್ನು ಹಾಡುವಾಗ ನಾವು ಆರಾಧನೆಗೆ ಹೋಗುವಂತವರಾಗಿರೋಣ, ಕರ್ತನನ್ನು ಸ್ತುತಿಸುವಂತವರಾಗಿರೋಣ. ನೀ ನನ್ನ ಬೆಳಕು, ನನ್ನ ರಕ್ಷಕನೇ, ಯಾವುದಕ್ಕೂ ನಾನಂಜೆನು. ನೀ ನನ್ನ ಕೋಟೆ, ನನ್ನ ಕಾಯುವ ದೇವರು, ನನ್ನಾಶ್ರಯ ದುರ್ಗ ನೀನೇ. ನೀ ನನ್ನ ಬೆಳಕು, ನನ್ನ ರಕ್ಷಕನೇ, ಯಾವುದಕ್ಕೂ ನಾನಂಜೆನು. ನೀ ನನ್ನ ಕೋಟೆ, ನನ್ನ ಕಾಯುವ ದೇವರು, ನನ್ನ ಆಶ್ರಯ ದುರ್ಗ ನೀನೇ. ನನ್ನ ಸಹಾಯ ಅದು ನಿನ್ನಿಂದಲೇ, ನನ್ನ ಕೂಗನು ಕೇಳುವ ಯೇಸುವೇ. ನನ್ನವರು ಮರೆತರು, ಆಪ್ತರು ತೊರೆದರು, ನನ್ನನ್ನಪ್ಪುವ ದೇವ ನೀನೇ. ನನ್ನ ಸಹಾಯ ಅದು ನಿನ್ನಿಂದಲೇ, ನನ್ನ ಕೂಗನು ಕೇಳುವ ಯೇಸುವೇ. ನನ್ನವರು ಮರೆತರು, ಆಪ್ತರು ತೊರೆದರು, ನನ್ನನ್ನಪ್ಪುವ ದೇವ ನೀನೇ. ನಿನ್ನಾಲಯದಲ್ಲಿ ನಾನೆಂದಿಗಿರುವೆ, ನಿನ್ಮುಖ ಕಾಣಲು ಸುಂದರನೇ. ಇದುವೇ ನನ್ನ ಬಯಕೆ, ಇದನ್ನೇ ನಾನು ಕೇಳುವೆ, ನಿನ್ನ ಸನ್ನಿಧಿಯಲ್ಲೇ ನಾನಿರುವೆ. ನಿನ್ನಾಲಯದಲ್ಲಿ ನಾನೆಂದಿಗಿರುವೆ, ನಿನ್ಮುಖ ಕಾಣಲು ಸುಂದರನೇ. ಇದುವೇ ನನ್ನ ಬಯಕೆ, ಇದುವೇ ನಾನು ಕೇಳುವೆ, ನಿನ್ನ ಸನ್ನಿಧಿಯಲ್ಲೇ ನಾನಿರುವೆ. ಹಲ್ಲೆಲೂಯ. ಎಲ್ಲರೂ ನನ್ನ ಜೊತೆ ಹೇಳ್ತೀರಾ? ನಿನ್ನ ಆಲಯದಲ್ಲಿ ನಾನೆಂದಿಗಿರುವೆ, ಇದುವೇ ನಿನ್ಮುಖ ಕಾಣಲು ಸುಂದರನೇ.
ಇದುವೇ ನನ್ನ ಬಯಕೆ, ಇದನ್ನೇ ನಾನು ಕೇಳುವೆ, ನಿನ್ನ ಸನ್ನಿಧಿಯಲ್ಲಿ ನಾನಿರುವೆ. ಏಮನ್ ಮ್ಯಾನ್. ಮತ್ತೊಂದು ಸರಿ ಇದನ್ನು ಹಾಡ್ಕೊಳ್ತಾ ನಾವು ಆರಾಧನೆಗೆ ಹೋಗೋಣ. ಎಲ್ಲ ನಮ್ಮ ಕೈಗಳನ್ನೆತ್ತುತ್ತಾ ಕರ್ತನ್ ಹೇಳೋಣ, ಅಪ್ಪ ನಿನ್ನ ಆಲಯದಲ್ಲಿ ನಿನ್ನ ಸನ್ನಿಧಿಯಲ್ಲಿ ಇರುವಂಥದ್ದೇ ನನ್ನ ಆಸೆ, ಇದುವೇ ನನ್ನ ಬಯಕೆ, ನನ್ನ ಜೀವನದ ಗುರಿ ಕೂಡ ಇದೇ ಆಗಿದೆ ಎಂಬುದಾಗಿ.